ಈ ವರ್ಷ ಮಳೆ ಬೆಳೆ ಚೆನ್ನಾಗಿದ್ದು ಕಲಬುರಗಿ ರೈತರು ಸಂತಸದಲ್ಲಿದ್ದಾರೆ. ಆದರೆ ಕೆಲ ಆಗ್ರೋ ಏಜೆನ್ಸಿಗಳು ಕೃತಕ ರಸಗೊಬ್ಬರ ಅಭಾವ ಸೃಷ್ಟಿಸಿ ಅನ್ನದಾತರನ್ನ ಸುಲಿಗೆ ಮಾಡ್ತಿದ್ದಾರೆ. ಇನ್ನು ಆಗ್ರೋ ಏಜೆನ್ಸಿಗಳ ದುಡ್ಡು ಮಾಡೋ ದಂಧೆಗೆ ಕಡಿವಾಣ ಹಾಕಲು ಕೃಷಿ ಅಧಿಕಾರಿಗಳು ಕೂಡ 8ಕ್ಕೂ ಹೆಚ್ಚು ಆಗ್ರೋ ಏಜೆನ್ಸಿಗಳ ಲೈಸೆನ್ಸ್ ರದ್ದುಪಡಿಸಿ ಸಮರ ಸಾರಿದ್ದಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಿಂದ ಕಲಬುರಗಿ ರೈತರು ಆರ್ಥಿಕ ನಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇನ್ನು ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಕಳೆದುಕೊಂಡು ರೈತರು ನಷ್ಟಕ್ಕೆ ಸಿಲುಕಿದ್ರು. ಈ ವರ್ಷ ಮುಂಗಾರು ಆರಂಭದಲ್ಲೇ ವರ್ಣದೇವ ಕೃಪೆ ತೋರಿದ್ರಿಂದ ಉತ್ತಮ ಮಳೆಯಾಗಿದ್ದು ಮುಂಗಾರು ಬೆಳೆಗಳು ಕೂಡ ಸಮೃದ್ಧಿಯಾಗಿವೆ. ಇನ್ನು ರಸಗೊಬ್ಬರ ಹಾಕಲು ಕೂಡ ರೈತರು ಅಣಿಯಾಗ್ತಿದ್ರೆ ಜಿಲ್ಲೆಯಲ್ಲಿನ ಕೆಲ ಆಗ್ರೋ ಏಜೆನ್ಸಿಗಳು ಕೃತಕ ಅಭಾವ ಸೃಷ್ಟಿಸಿ ಅನ್ನದಾತರನ್ನ ಸುಲಿಗೆ ಮಾಡುವ ದಂಧೆಗೆ ಇಳಿದಿದ್ದಾರೆ. ಇನ್ನು ಡಿಎಪಿ ಯೂರಿಯಾ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡಿ ರೈತರನ್ನ ಸುಲಿಗೆ ಮಾಡ್ತಿದ್ದಾರೆ. ಇನ್ನು ಡಿಎಪಿ ಗೊಬ್ಬರದ ಎಂಆರ್ಪಿ ದರ 1350 ರೂಪಾಯಿ ಇದ್ರೆ ಇದರಿಂದ 1600ರಿಂದ 1800 ರೂಪಾಯಿ ಮಾರಾಟ ಮಾಡಲಾಗ್ತಿದೆ. ಅದರಂತೆ ಕೂಡ ಯೂರಿಯಾ ರಸಗೊಬ್ಬರ ಎಂಆರ್ಪಿ 266 ರೂಪಾಯಿ ಆಗಿದ್ರೆ 300ರಿಂದ 400 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಅಂದ್ರೆ ಒಂದು ಚೀಲ ಗೊಬ್ಬರಕ್ಕೆ 300ರಿಂದ 400 ರೂಪಾಯಿ ಹೆಚ್ಚುವರಿ ಹಣ ಅನ್ನದಾತರಿಂದ ಸುಲಿಗೆ ಮಾಡ್ತಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಆಗ್ತಿರುವಂತಹ ಮೋಸ ತಪ್ಪಿಸಲು ಕ್ರಮ ಜರುಗಿಸುವಂತೆ ರೈತ ಸಂಘದ ಅಧ್ಯಕ್ಷ ಮಹಂತಗೌಡ ನಂದಿಹಳ್ಳಿ ಆಗ್ರಹಿಸಿದ್ದಾರೆ. ಸರ್, ಕಲಬುರಗಿ ಜಿಲ್ಲೆ ಜವರ್ಗಿ ಮತ್ತು ಯಡ್ರಾಮಿ, ಆಳಂದ, ಅಫಜಲ್ಪುರ್, ಗುಲ್ಬರ್ಗದಲ್ಲಿ ಇವತ್ತು ರೈತರಿಗೆ ಏನದ ಸೀಡ್ಸ್ ಏನದ 900 ರೂಪಾಯಿ ಇದ್ದದ 1250 2000 ಮಾರಾಟ ಮಾಡ್ಲತ್ತಾರ. ಡಿಎಪಿ ಏನದ 1300 ಇದ್ದು 1350 ಇದ್ದದ ಏನದ 2000 ಮಾರಾಟ ಮಾಡ್ಲತ್ತಾರ. ಯೂರಿಯಾ ಏನದ 250 ಇದ್ದದ 900 ಮಾರ್ಲತ್ತಾರ. ಇದೆಲ್ಲವನ್ನು ನಾವು ಕೃಷಿ ಅಧಿಕಾರಿಗಳಿಗೆ ಏನದ ಭೇಟಿ ಕೊಟ್ಟು ಮನವಿ ಮಾಡ್ಕೊಂಡಿವಿ. ಯಾವುದನ್ನೇ ಸ್ಪಂದನೆ ಸಿಕ್ಕಿಲ್ಲ. ತಕ್ಷಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇವತ್ತೇನದ ಪ್ರತಿಯೊಂದು ಆಗ್ರೋಕ್ಕೆ ಏನದ ದರ ಪಟ್ಟಿ ನಿಗದಿ ಮಾಡಿ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಕೃಷಿ ಅಧಿಕಾರಿ ಡಿ ಚಂದ್ರಶೇಖರ್ ಅವರಿಗೆ ತಕ್ಷಣ ವರ್ಗಾವಣೆ ಮಾಡಿ ರೈತರಿಗೆ ಏನದ ಯೋಗ್ಯ ಬೆಲೆಯಲ್ಲಿ ಗೊಬ್ಬರ, ಬೀಜ ಮತ್ತು ಕ್ರಿಮಿನಾಶಕ ಎಣ್ಣೆಯನ್ನು ಸಿಗೋಂಥ ವ್ಯವಸ್ಥೆ ಮಾಡಬೇಕಂತ ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ಮಹಂತಗೌಡ ನಂದಿಹಳ್ಳಿ, ರೈತ ಸಂಘ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಇನ್ನು ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣಕ್ಕೆ ಗೊಬ್ಬರ ಮಾರಾಟ ಮಾಡುವುದಲ್ಲದೆ ಅಧಿಕೃತ ಜಿಎಸ್ಟಿ ಬಿಲ್ ಕೊಡದೆ ನಕಲಿ ಬಿಲ್ಗಳನ್ನು ರೈತರಿಗೆ ಕೊಟ್ಟು ಆಗ್ರೋ ಏಜೆನ್ಸಿಗಳು ಮೋಸ ಮಾಡ್ತಿದ್ದಾರೆ. ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿ ಇದನ್ನೇ ಬಂಡವಾಳ ಮಾಡಿಕೊಂಡು ಅನ್ನದಾತರಿಂದ ಹೆಚ್ಚಿನ ಹಣ ಪಡೆದು ಸುಲಿಗೆಗೆ ಇಳಿದಿದ್ದಾರೆ. ಜಿಲ್ಲೆಯಲ್ಲಿ ಆಗ್ರೋ ಏಜೆನ್ಸಿಗಳ ಆಟೋಪ ಕಳ್ಳಾಟಕ್ಕೆ ಕಡಿವಾಣ ಹಾಕಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಅಷ್ಟೇ ಅಲ್ಲ, ಜಾಗೃತ ದಳ ತಂಡಗಳನ್ನು ಕೂಡ ಮಾಡಿಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಮಿಂಚಿನ ಸಂಚಾರ ನಡೆಸಿ ಕಳ್ಳಾಟ ಆಡ್ತಿರುವಂತಹ ಆಗ್ರೋ ಏಜೆನ್ಸಿಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಲೈಸೆನ್ಸ್ಗಳನ್ನು ರದ್ದುಪಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ಇನ್ನು ಎಂಆರ್ಪಿಗಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ, ಬಿತ್ತನೆ ಬೀಜ ಹೆಚ್ಚುವರಿ ದರಕ್ಕೆ ಮಾರಾಟ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿರುವಂತಹ ಆಗ್ರೋ ಏಜೆನ್ಸಿಗಳ ಲೈಸೆನ್ಸ್ ರದ್ದುಪಡಿಸಲಾಗಿದೆ. ಅಷ್ಟೇ ಅಲ್ಲ, ಕಲಬುರಗಿಯ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಭಾಗ್ಯವಂತಿ ಆಗ್ರೋ ಏಜೆನ್ಸಿ, ರೇವಣಸಿದ್ದೇಶ್ವರ ಆಗ್ರೋ ಏಜೆನ್ಸಿ, ಅಪ್ಪಾಜಿ ಆಗ್ರೋ ಏಜೆನ್ಸಿ, ಸಿದ್ಧಲಿಂಗ ಟ್ರೇಡರ್ಸ್ ಹಾಗೂ ಜೇವರ್ಗಿ ತಾಲೂಕಿನ ಮುಂದೇವಾಳ ಗ್ರಾಮದ ಮಹಂತೇಶ್ವರ ಆಗ್ರೋ ಸೇರಿ 8ಕ್ಕೂ ಅಧಿಕ ಆಗ್ರೋ ಏಜೆನ್ಸಿಗಳ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ದಾರೆ. ಸದ್ಯ ಆಗ್ರೋ ಏಜೆನ್ಸಿಗಳ ದುಡ್ಡು ಮಾಡೋ ದಂಧೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಲೈಸೆನ್ಸ್ ರದ್ದು ಮಾಡುವ ಅಸ್ತ್ರ ಪ್ರಯೋಗ ಮಾಡಿ ಶಾಕ್ ನೀಡಿದ್ದಾರೆ. ಇನ್ನು ಫರ್ಟಿಲೈಸರ್ ಅಂಗಡಿಯಲ್ಲೂ ಕೂಡ ರೈತರಿಗೆ ವಂಚನೆ ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಲೈಸೆನ್ಸ್ ಅನ್ನು ರದ್ದು ಮಾಡುವುದಾಗಿ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಾಟೀಲ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಮಗೆ ಜೂನ್ನಲ್ಲಿ ನಮ್ದು ಬಿತ್ತನೆ ಆಗ್ತದೆ. ಆ್ಯಕ್ಚುಲಿ ಜೂನ್ ತಿಂಗಳಲ್ಲಿ ನಮ್ಮಲ್ಲಿ ಬಿತ್ತನೆ ಆಗಿರೋದ್ರಿಂದ ನಮಗೆ ಸಫಿಷಿಯೆಂಟ್ ಸರಬರಾಜು ಆಗಿದೆ. ಅಲ್ಲಿ ಜುಲೈ ತಿಂಗಳಲ್ಲಿ ಏನಾಗಿದೆ, ಬೇರೆ ಜಿಲ್ಲೆಯಲ್ಲಿ ಬಿತ್ತನೆ ಆಗ್ತಾಯಿದೆ. ಸೊ ಅಲ್ಲಿಂದ ನನಗೆ ಮಾಹಿತಿ ಇಲ್ಲ. ಬಟ್ ನಮ್ಮ ಹತ್ರ ಅಂತೂ ಟೈಮ್ಲಿ ಸಫಿಷಿಯೆಂಟ್ ಫರ್ಟಿಲೈಸರ್ ಬಂದಿದೆ. ಯೂರಿಯಾ ನಮ್ಮದು ಪ್ಲ್ಯಾನ್ ಪ್ರಕಾರ ಕಂಪ್ಲೀಟ್ ಸರಬರಾಜು ಆಗಿದೆ. ನಮಗೆ DAP ಒಂದು 1500-2000 ಮೆಟ್ರಿಕ್ ಟನ್ ಇನ್ನೂ ಟೈಮ್ ಇದೆ ಈ ತಿಂಗಳ ಪ್ಲ್ಯಾನ್ ಪ್ರಕಾರ. ಬಟ್ ನಮಗೆ ಬರ್ತಾರೆ ಅಷ್ಟು. ನಮ್ದೇನು ಸರಬರಾಜು ಏನು ಪ್ಲ್ಯಾನ್ ಇದೆ ಅಷ್ಟು ನಮ್ಮ ಜಿಲ್ಲೆಗೆ ಕ್ವಾಂಟಿಟಿ ಆಲ್ಮೋಸ್ಟ್ ಬಂದಿದೆ. ಮತ್ತು ನಮ್ಮಲ್ಲಿ ಕಾಂಪ್ಲೆಕ್ಸ್ ಎಲ್ಲ ಇನ್ನೂ 7-8 ಸಾವಿರ ಇದೆ. ಯೂರಿಯಾ 3500 ಮೆಟ್ರಿಕ್ ಟನ್ ಇದೆ. DAP ನಮ್ಮ ಹತ್ರ ಇನ್ನೂ 4000 ಮೆಟ್ರಿಕ್ ಟನ್ ಇದೆ ಆನ್ಲೈನ್ ರಿಪೋರ್ಟ್ ಪ್ರಕಾರ. ಕಾಂಪ್ಲೆಕ್ಸ್ ಆಲ್ಸೋ ನಮ್ಮಲ್ಲಿ 8000 ಮೆಟ್ರಿಕ್ ಟನ್ ಇದೆ. ಸೊ ನಮ್ಮ ಹತ್ರ ಫರ್ಟಿಲೈಸರ್ ಸಫಿಷಿಯೆಂಟ್ ಅವೈಲಬಿಲಿಟಿ ಇದೆ. ಮತ್ತು ದಿನ ನಾನು ಮಾರ್ಕೆಟಿಗೆ ಹೋಗೋದು ಸರ್. ನಿನ್ನೆ ಹೋಗಿದ್ದೆ, ಮೊನ್ನೆ ಹೋಗಿದ್ದೆ. ನಿನ್ನೊಂದು ರೇಕ್ ಬಂದಿತ್ತು, ರೇಕ್ ಪಾಯಿಂಟಿಗೆ ಹೋಗಿದ್ದೆ ನಾನು. ಸುಲ್ತಾನ್ಪುರ ರೇಕಲ್ಲಿ ಯೂರಿಯಾ ಬಂದಿದೆ ಒಂದು 600 ಟನ್ ನಿನ್ನೆ ಹೋಗಿದ್ದೆ. ರೇಕ್ ಪಾಯಿಂಟ್ ಮಾನಿಟ್ರಿಂಗು, ಮಾರ್ಕೆಟ್ ಮಾನಿಟ್ರಿಂಗು ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಇವರಿದ್ದಾರೆ, ಯಾರು ನಮ್ಮ ಕೃಷಿ ಸಂಜೀವಿನಿ ವೆಹಿಕಲ್ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಕೂಡಿಸಿದ್ದೀವಿ ಮೈಕ್ ಇಟ್ಕೊಂಡು.
ಯಾರಾದರೂ ರೈತರು ಅಂದರೆ ನಮ್ಮವ್ರು ಅಂಗಡಿಯಾಗ ಕೂತರು ಪರಿಚಯ ಆಗಲಿಕ್ಕಿಲ್ಲ, ವೆಹಿಕಲ್ ಇದ್ದರೆ ಕೃಷಿ ಇಲಾಖೆ ಅಂತ ಬಂದು ರೀಚ್ ಆಗ್ಬೇಕಂತ ಆ ಥರ ಮಾಡಿ ಸರ್. ಈಗ 2 ಸೀಡ್ಸದ್ದು ಮಾಡಿ ಸರ್, 4 ಫರ್ಟಿಲೈಸರ್ ಮಾಡಿ. ಇಲ್ಲ ಜೇವರ್ಗಿ ಸರ್, 6 ಆಗಿ ಜೇವರ್ಗಿದೆ. ಇಲ್ಲಿ ಗುಲ್ಬರ್ಗದಲ್ಲಿ ಅಂಥದ್ದೇನು ಮೇಜರ್ ಅದೇ ಅವ್ರು ವೈಲೇಟ್ ಮಾಡಿದ್ದಾರೆ. ಸೀಡ್ಸದ್ದಲ್ಲಿ ಕೆಲವೊಂದು ಅವ್ರು ಬಿಲ್ ಕೊಟ್ಟಿಲ್ಲ, ರೇಟ್ ಬೋರ್ಡ್ ಹಾಕಿಲ್ಲ, ಸ್ಟಾಕ್ ಮೇಂಟೈನ್ ಮಾಡ್ಲತ್ತಿಲ್ಲ. ದೂರ ಬಂದಿತ್ತು, ಇಮಿಡಿಯೇಟ್ಲಿ ವಿಜಿಲೆನ್ಸ್ ಇಲ್ಲ ಅದು ಪ್ರೂವ್ ಮಾಡ್ಕೊಂಡ್ರೆ ನಾವು ಮಾಡೇವಿ. ಅಲ್ಲಿ ಫೋನ್ಪೇಲಿ ತೊಗೊಂಡು ಹೌದೌದು ಕಂಪಲ್ಸರಿ ಪರ್ಮಿಷನ್ ಬೇಕು ಸರ್. ಪರ್ಮಿಷನ್ ಇಲ್ಲದೆ ಯಾವ ಕಂಪ್ನಿ ನಾವು ಕೊಡಲ್ಲ ರೀ ಮಾರಾಟ ಮಾಡೋಕ್ಕೆ. ಗೌರ್ಮೆಂಟ್ ಕೆಲವೊಂದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ, ನಾವು ಲೈಸೆನ್ಸ್ ಕೊಡ್ತೀವಿ. ಲೈಸೆನ್ಸ್ ನಮ್ಮ ಹತ್ರ ತೊಗೋಬೇಕು. ಅದು ಒಟ್ಟಿನಲ್ಲಿ ಅನ್ನದಾತರು ಭರ್ಜರಿ ಫಸಲಿನ ನಿರೀಕ್ಷೆಯಲ್ಲಿದ್ದರೆ ಕೆಲ ಅಗ್ರೋ ಏಜೆನ್ಸಿಗಳು ಗೊಬ್ಬರ ಹೆಸರಲ್ಲಿ ರೈತರ ಸುಲಿಗೆಗೆ ಮುಂದಾಗಿರೋದು ನಿಜಕ್ಕೂ ವಿಪರ್ಯಾಸವಾಗಿದೆ. ಇನ್ನು ಕೃಷಿ ಅಧಿಕಾರಿಗಳು ಇನ್ನಷ್ಟು ಜಾಗೃತಿ ವಹಿಸಿ ಅಗ್ರೋ ಏಜೆನ್ಸಿಗಳ ಕಳ್ಳಾಟಕ್ಕೆ ಸಂಪೂರ್ಣವಾದಂಥ ಕಡಿವಾಣ ಹಾಕಬೇಕಾಗಿದೆ.